ರಾಮನಿಗೆ ರೇಷ್ಮೆ ವಸ್ತ್ರ ಕೊಟ್ಟು ಕಲ್ಯಾಣ ಮಾಡಿಸೋದು ಇದು ನಮ್ಮ ಮನೆತನದಿಂದ ಬಂದಿರೋದು ಕಣೋ. ಅದನ್ಯಾಕ್ ಬೇಡ ಅಂದೆ? ಈಗಿದನ್ ಬೇಡ ಅಂದ್ರೆ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದು ನಮ್ಮ ಮನೆತನದಿಂದ ದೂರ ಆಗ್ಬಿಡತ್ತೆ, ನಿನ್ನಿಂದಾನೇ ಮುಕ್ತಾಯ ಆಗ್ಬಿಡತ್ತೆ. ಅಮ್ಮ, ಈಗಷ್ಟೇ ಶಿವರಾಜು ಹೇಳ್ದಾಗೆ ನಮ್ಮ ಮನೆಯಿಂದ ರೇಷ್ಮೆ ವಸ್ತ್ರಗಳು ಹೋದಾಗ ಸಂತೋಷ ಪಡ್ತಾರೆ ಅಂತ, ನಿಮ್ಮನ್ನ ನೋಡಿದ್ರೆ ಸೀತಾರಾಮ ಹಾಗೆ ಕಾಣ್ತೀರಾ ಅಂತ ಹೇಳ್ತಾರೆ. ಆ ದೊಡ್ಡತನ ಈಗೆಲ್ಲಿದ್ಯಮ್ಮ? ಆ ಸೀತಾರಾಮ ಈಗ ಎಲ್ಲಿದ್ದಾರೆ? ಹಾಗೆ ತಗೊಂಡು ಹೋಗೋ ಮಟ್ಟದಲ್ಲಿ ನಮ್ಮ ಮನೆ ಈಗ ಎಲ್ಲಿದೆ ಅಮ್ಮ? ಈ ನಡುವೆ ನಮ್ಮ ಮನೆಯಲ್ಲಿ ಯಾವ ಹಬ್ಬನಾದ್ರೂ ಚೆನ್ನಾಗಿ ನಡೀತಾ ಇದೆಯಾ? ಒಂದು ಸಮಯದಲ್ಲಿ ಒಂದೇ ಮಾತು ಮೇಲೆ ನಡೀತಿದ್ದ ಈ ಮನೆ ಈಗ ಹಾಗೇ ಇದೆಯಾ? ಅಷ್ಟೇ ಯಾಕಮ್ಮ, ಸೀನುಗೆ ಮದುವೆ ಮಾಡೋಣ ಅಂತ ಮುಹೂರ್ತ ಇಡ್ತಾ ಇದ್ರೆ ಕಳಶ ಕೂಡ ಕೆಳಗೆ ಬಿದ್ದೋಯ್ತು. ಇದು ನಮ್ಮ ಮನೆ ಸ್ಥಿತಿ ಗತಿ. ಒಬ್ಬ ವ್ಯಕ್ತಿ ಚೆನ್ನಾಗಿರೋದಕ್ಕೆ ತನ್ನ ವರ್ತನೆ, ತನ್ನ ಶಕ್ತಿ, ಗ್ರಹಬಲ ಜೊತೆಗಿರ್ಬೇಕು. ನಮಗೆ ಗ್ರಹಬಲ ಜೊತೆಗಿರೋದನ್ನ ಆ ಕಡೆ ಇಟ್ರೆ ಮನೆಯಲ್ಲಿ ಮನುಷ್ಯರೇ ಸರಿಯಾಗಿಲ್ಲಮ್ಮ. ಹೀಗಿರೋವಾಗ ಪರಿಸ್ಥಿತಿಗಳು ನಮಗೆ ಯಾಕೆ ಅನುಕೂಲವಾಗಿರುತ್ತೆ ಹೇಳಮ್ಮ? ಇದನ್ನೆಲ್ಲ ನೋಡ್ತಾ ಇದ್ರೆ ನಾನೇ ಸರಿಯಾಗಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ಯಾಕಣ್ಣ ನಿನ್ಮೇಲೆ ನೀನೇ ಆಪಾದನೆ ಹಾಕೋತಿದ್ಯಾ? ಇದಕ್ಕೆಲ್ಲ ಕಾರಣ ಅತ್ತಿಗೆ ಅಲ್ವಾ ಅಣ್ಣ? ಅವಳೇ ಅಲ್ವಾ ಈ ಮನೆಗೆ ಕರ್ಕೊಂಡ್ ಬರಬಾರ್ದಂತ ವ್ಯಕ್ತಿನ ಕರ್ಕೊಂಡ್ ಬಂದಿದ್ದು? ಆಗಿಂದನೇ ಅಲ್ವಾ ಈ ಮನೆ ಆಗಿ ಉಳಿದೇ ಇರೋದು? ನನ್ ಕಣ್ಮುಂದೆ ನನ್ ಮಗನ್ನ ನಿನ್ ಕೈಯಾರೆ ಹೊಡೆದೆ. ಅದಕ್ಕೆ ಕಾರಣ ನನ್ನ ಮಗ ಆ ಪ್ರಭಾಸನ್ನ ಹೊಡೆದ ಅಂತ. ಅವನನ್ನ ಯಾಕೋ ಹೊಡೆದೆ ಅಂದ್ರೆ ಅವನು ಆದಿನ ಮೇಲೆ ದಾಳಿ ಮಾಡ್ದ ಅಂತಂದ. ಅಷ್ಟು ದೊಡ್ಡ ಕಾಲೇಜಲ್ಲಿ ಯಾವ ಹುಡುಗಿ ಮೇಲೂ ಮಾಡದೇ ಇರೋಂಥ ದಾಳಿನ ಇವಳ ಮೇಲೆ ಯಾಕೆ ಮಾಡ್ದ ಅಂದ್ರೆ ಇವಳು ಏನೋ ತಪ್ಪು ಮಾಡಿದಾಳೆ ಅಂತ ಅಲ್ವಾ? ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗಲ್ಲ ಅಣ್ಣ, ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಅಂತ ಅನ್ನೋದು. ನನ್ನಣ್ಣ ಯಾವಾಗ ಏನ್ ಹೇಳ್ತಾನೋ ಕೇಳಿಸ್ಕೋಬೇಕು ಅಂತ ಅನ್ಸ್ತಿತ್ತು. ಆದ್ರೆ ಈಗ ಇವತ್ತು ನೀನು ಮಾತಾಡ್ತಾ ಇದ್ರೆ ನಿನ್ನ ಮಾತಲ್ಲಿ ಪ್ರೀತಿ ಹುಡ್ಕುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕೆಲ್ಲ ಮೂಲ ಕಾರಣ ಜಾನಕಿ ಅತ್ತಿಗೆ ಆದ್ಯನ ಮನೆ ಕರ್ಕೊಂಡು ಬಂದಿರೋದ್ರಿಂದಾನೆ. ಪದ್ಮ, ಮಾತ್ಗೂ ಯಾಕೆ ನೀನು ಆದ್ಯನೇ ಬೆಟ್ ಮಾಡಿ ತೋರಿಸ್ತೀಯ? ಅವಳಂಥದ್ದೇನ್ ತಪ್ಪು ಮಾಡಿದ್ಲು ಹೇಳು? ಸರಿ ರೀ, ನಾನಾಗೆ ಕರ್ಕೊಂಡು ಬಂದೆ, ಒಪ್ಕೋತೀನಿ. ನಿಮ್ಮ ಮಾತನ್ನ ಮೀರಿ ಅವಳನ್ನ ಕರ್ಕೊಂಡು ಬಂದು ಈ ಮನೆನೇ ಉಳಿಸಿದ್ದು ನಾನು ಮಾಡಿದ ದೊಡ್ಡ ತಪ್ಪು. ನಾನದನ್ನು ಒಪ್ಕೊಳ್ತೀನಿ. ಆದ್ರೆ ಈ ಮನೇಲಿ ನಡೀತಿರೋ ಪ್ರತಿಯೊಂದು ವಿಷಯಕ್ಕೂ
ಆದ್ಯನೇ ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆಯೇ ಹೊರತು ನಿಜ ಏನು ಅನ್ನೋದನ್ನ ಇಲ್ಲಿ ಯಾರು ಅರ್ಥನೇ ಮಾಡ್ಕೊಳ್ತಿಲ್ಲ. ಇನ್ನು ಹಳೆ ಕಾಲದವ್ರ ಥರನೇ ಯೋಚನೆ ಮಾಡ್ತಿದ್ದೀರಾ. ನಾವು ಯಾವ ವಿಷಯನ ಯಾವ ರೀತಿ ಕಲ್ಪನೆ ಮಾಡ್ಕೊಳ್ತೀವೋ ನಮ್ಗೆ ಅದೇ ರೀತಿನೇ ಕಾಣಿಸುತ್ತಲ್ವಾ. ತಪ್ಪಾಗಿ ನೋಡಿದ್ರೆ ಅದು ತಪ್ಪಾಗಿರುತ್ತೆ, ಸರಿ ಅಂತ ನೋಡಿದ್ರೆ ಅದು ಸರಿಯಾಗಿರುತ್ತೆ. ಅವಳನ್ನ ಸರಿಯಾಗಿ ನೋಡುವಂತ ಪ್ರಯತ್ನನ ಇಲ್ಲಿ ಯಾರಾದ್ರೂ ಮಾಡಿದ್ದೀರಾ? ಯಾರು ಮಾಡ್ಲಿಲ್ಲ. ಏನ್ ತಪ್ಪಾಗಿ ನೋಡಿದೀವಿ ಅದ್ಗೆ? ಏನ್ ತಪ್ಪಾಗಿ ನೋಡಿದೀವಿ? ಅವಳು ತಪ್ಪು ಮಾಡ್ತಾ ಇರೋದ್ರಿಂದಾನೇ ಅವಳ ಬಗ್ಗೆ ತಪ್ಪಾಗಿ ಹೇಳ್ತಾ ಇರೋದು. ಮದ್ವೆ ನಿಶ್ಚಯ ಆಗಿರೋ ಹುಡುಗನ್ ಜೊತೆ ಊರೆಲ್ಲ ಸುತ್ತಾ ಇದ್ದಾಳೆ, ಅದು ತಪ್ಪಲ್ವಾ? ಯಾರು ಸುತ್ತಾಡಿದ್ದು? ನೀವ್ ಯಾರನ್ನ ನೋಡಿದ್ದು? ನಾನು ಈ ಮನೆಯಲ್ಲಿ ಕಮಲದ ಹೂವಿನ ಮೇಲಿರೋ ನೀರಿನ ಹನಿಯಾಗಿ ಬದುಕ್ತಿದ್ದೀನಿ. ಏನ್ ನಡೆದ್ರು, ನನಗೆಷ್ಟೇ ಅವಮಾನ ಆದ್ರೂ, ನನ್ ಮೇಲೆ ಎಷ್ಟೇ ಆರೋಪ ನಡೆದ್ರು ಎಲ್ಲಾನು ಸಹಿಸ್ಕೊಳ್ತಾ ಯಾಕಿದ್ದೀನಿ ಅಂದ್ರೆ ಇವರು ನನ್ನ ಮಮ್ಮ ಕೊಟ್ಟಿರೋ ಮಾತಿಗೋಸ್ಕರನೇ. ಇಲ್ಲಿಗೆ ಬರೋಕ್ ಮುಂಚೆ ಆಗ್ಲಿ ಬಂದಾಗ್ಲಿ ನಾನು ಈ ಮನೆಯವರನ್ನ ನೋಡಿ ಇಲ್ಲಿ ಒಂದು ನಿಮಿಷ ಕೂಡ ಇರಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಆಮೇಲೆ ಈ ಮನೆಯಲ್ಲಿ ಕೆಲವು ಪದ್ಧತಿಗಳು ಅಭ್ಯಾಸಗಳು ಇಷ್ಟ ಆಯ್ತು, ಕೆಲವನ್ನ ಕಲ್ತ್ಕೊಂಡೆ, ಇನ್ನೂ ಕಲ್ತ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ಇದ್ದೀನಿ. ಆದ್ರೆ ನನಗಿಷ್ಟ ಆಗ್ತಿರೋ ವಿಷಯಗಳನ್ನ ಮನ್ಸಲ್ಲಿ ಇಟ್ಕೊಳ್ದೇನೆ ಎಲ್ಲರ ಮುಂದೆ ಹೇಳ್ತಿದ್ದೀನಿ. ಅಷ್ಟೇ ಹೊರತು ನಾನು ಯಾರ ಜೀವನಾನು ಹಾಳು ಮಾಡ್ತಿಲ್ಲ. ಮಾಡಬೇಕು ಅನ್ನೋ ಆಲೋಚನೆ ಕೂಡ ನನಗಿಲ್ಲ. ಆದ್ರೆ ನೀವು ನಾನೇ ಎಲ್ಲ ಮಾಡಿದ್ದು ಅಂತಿದ್ದೀರಾ. ದಯವಿಟ್ಟು ಇನ್ನೊಂದ್ಸಲ ಹಾಗೆ ಹೇಳ್ಬೇಡಿ. ಮುಚ್ಚೆ ಬಾಯಿ. ಮಾತಾಡದೆ ಸುಮ್ಮನೆ ನಿಂತ್ಕೋ. ನಮ್ಮನೆ ವಿಷಯಕ್ಕೆ ತಲೆ ಹಾಕೋ ಅಧಿಕಾರ ನಿನಗಿಲ್ಲ. ಆದ್ರೆ ಅಜ್ಜಿ, ಆದ್ಯ ಯಾಕೆ ಮಾತಾಡಬಾರ್ದು? ಪಾಪ, ನನಗೆ ಗೊತ್ತಿರೋ ಹಾಗೆ ಅವಳು ಯಾವ ತಪ್ಪು ಮಾಡಿರಲ್ಲ, ತಪ್ಪು ಮಾಡೋದು ಇಲ್ಲ. ಏನಾದ್ರೂ ತಪ್ಪು ಅಂತ ಅನ್ಸಿದ್ರೆ ಅದನ್ನ ಹೇಳೋದು ತಪ್ಪಲ್ಲ ಅಲ್ವಾ? ಏನ್ ರಾಜಲಕ್ಷ್ಮಿ, ನೀನು ಕೂಡ ಎದುರು ಮಾತಾಡೋ ಹಾಗಾಗ್ಬಿಟ್ಯಾ? ಅತ್ತೆಗೆ ಎದುರುತ್ರ ಕೊಡ್ತಾ ಇದ್ಯಾ ನೀನು? ನಾನು ಎದುರುತ್ರ ಕೊಡ್ತಾ ಇಲ್ಲ ಚಿಕ್ಕಮ್ಮ, ನಡೆದಿದ್ದೇನೆ ಹೇಳ್ತಿದ್ದೀನಿ. ಆದ್ಯಾನ ತಪ್ಪಾಗಿ ತಿಳ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಂಡ್ಯಾ ಅತ್ಗೆ? ರಾಜಲಕ್ಷ್ಮಿ ಕೂಡ ಮಾತಾಡೋ ಹಾಗಾಗ್ಬಿಟ್ಟಿದ್ದಾಳೆ. ಇಷ್ಟು ದಿನ ಯಾರು ಏನೇ ಹೇಳಿದ್ರು ಮಾತಾಡದೇ ಇರುವಂತ ರಾಜಲಕ್ಷ್ಮಿ ಇವತ್ತು ದೊಡ್ಡೋರ್ ಮುಂದೆ ನಿಂತು ಬಾಯಿ ತೆಗೆದು ಮಾತಾಡ್ತಾ ಇದ್ದಾಳೆ. ನಾಳೆ ಜಗಳಾಡೋದನ್ನು ಕೂಡ ಕಲ್ತ್ಕೋತಾಳೆ. ಇಷ್ಟು ಧೈರ್ಯವಾಗಿ ಅವಳು ಮಾತಾಡೋದಕ್ಕೆ ಕಾರಣ ಯಾರು ಅನ್ನೋದು ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಇದಕ್ಕೂ ಕೂಡ ಅವಳೇ ಕಾರಣ ಅನ್ನೋ ಥರ ಯಾಕೆ ಮಾತಾಡ್ತೀಯ ಪದ್ಮ? ಹಾಗಾದ್ರೆ ಅಲ್ವಾ ಅದ್ಗೆ ಇಲ್ಲಿವರೆಗೂ ಇಷ್ಟು ಧೈರ್ಯವಾಗಿ ಯಾವತ್ತಾದ್ರೂ ಮಾತಾಡಿದಾಳ? ಅಷ್ಟಕ್ಕೂ ರಾಜಲಕ್ಷ್ಮಿ ಪದ್ಮ, ನಮ್ಮ ಮಾತು ಇಷ್ಟ ಆಗದೆ ಇದ್ದಾಗ ಮೌನವಾಗಿರೋದು, ನಾವೇ ಇಷ್ಟ ಆಗದೆ ಇದ್ದಾಗ ದೂರ ಇರೋದು, ಹಾಗೆ ಸಂಬಂಧನೇ ಇಷ್ಟ ಆಗದೆ ಇದ್ದಾಗ ಮುಕ್ತಾಯ ಮಾಡೋದೇ ಒಳ್ಳೆಯದು.
ಇದಕ್ಕೆ ನಾನು ಸೀತಾರಾಮ ಕಲ್ಯಾಣ ಮಾಡಲ್ಲ ಅಂತ ಹೇಳಿದ್ದು. ಅದಕ್ಕೆ ಕಾರಣ ಒಂದು ಘಟನೆ. ನಿನ್ ಸೊಸೆ ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇದ್ದಾಳೆ ಅಲ್ವಾ ಅಮ್ಮ? ಗಂಡ ಹೆಂಡತಿ ಮಧ್ಯ ಜೀವನ ಚೆನ್ನಾಗಿ ಸಾಗಬೇಕು ಅಂತಂದ್ರೆ ಬೇಕಾಗಿರೋದು ಪ್ರೇಮ, ಜವಾಬ್ದಾರಿ, ಐಕ್ಯತೆ. ಈಗ ನಮ್ಮ ಮಧ್ಯೆ ಇದೆಲ್ಲ ಎಲ್ಲಿದೆ ಅಮ್ಮ? ಪ್ರೇಮ. ಇದಕ್ಕೆ ಮುಂಚೆ ನಮ್ಮಿಬ್ಬರ ಮಧ್ಯ ಪ್ರೇಮ ಮಾತ್ರ ಇರ್ತಿತ್ತು. ಈಗ ಪ್ರೇಮದ ಸ್ಥಾನದಲ್ಲಿ ಅನುಮಾನಗಳು ಬಂದಿದೆ. ಅವಳು ಯಾವ ತಪ್ಪು ಮಾಡ್ತಾಳೋ ಅಂತ ಪ್ರತಿ ಕ್ಷಣ ಅನುಮಾನಿಸೋ ಪರಿಸ್ಥಿತಿ ತಗೊಂಡು ಬಂದಿದ್ದಾಳೆ. ಜವಾಬ್ದಾರಿಯಿಂದ ಹೋಗಿ ತನ್ನ ತಂಗಿನ ನೋಡ್ಕೊಂಡು ಬಾ ಅಂದೆ. ಆದ್ರೆ ಅವಳು ಸಂಬಂಧ ಕರ್ಕೊಂಡು ಬಂದ್ಲು. ಸಂಬಂಧನ ಕರ್ಕೊಂಡು ಬರೋದು ತಪ್ಪಲ್ಲ, ಆದ್ರೆ ಭಿನ್ನ ಭಾವನೆಗಳನ್ನ, ಭಿನ್ನ ಅಭಿಪ್ರಾಯಗಳನ್ನ ಒಟ್ಟಿಗೆ ಇಡಬೇಕು ಅಂತ ಅನ್ಕೋಬಾರ್ದು. ತಪ್ಪದು. ಐಕ್ಯತೆ. ನಾನು ಮಕ್ಕಳು ಹೀಗೆ ಬೆಳಿಬೇಕು ಅಂದ್ರೆ ಹಾಗ್ಯಾಕಿರ್ಬೇಕು ಅನ್ನೋ ಸ್ಥಿತಿಗೆ ತಗೊಂಡು ಬಂದಿದ್ದಾಳೆ. ನಮ್ಮಿಬ್ಬರ ಮಧ್ಯೆ ಐಕ್ಯತೆ ಹೇಗೂ ಇಲ್ಲ. ಅವಳ ಕೆಲಸಗಳಿಂದ ಮನೆಯವ್ರ ಮಧ್ಯೆ ಕೂಡ ಐಕ್ಯತೆ ಅನ್ನೋದೇ ಇಲ್ದೇ ಇರೋ ಹಾಗೆ ಮಾಡಿದ್ದಾಳೆ. ಒಂದು ಮನೆ ನಾಶ ಆಗ್ಬೇಕು ಅಂದ್ರೆ ಯುದ್ಧ ನಡಿಬೇಕಾಗಿರೋ ಅಗತ್ಯ ಇಲ್ಲಮ್ಮ. ಇಷ್ಟ ಆಗದೆ ಇರೋ ವ್ಯಕ್ತಿಗಳಿಂದ 4 ಮಾತು ಸಾಕು. ಇದಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ರೆ ಎಲ್ರೂ ಮೌನವಾಗಿರ್ತಾ ಇದ್ರು. ಈಗ ಎಲ್ರೂ ಮಾತಾಡ್ತಾ ಇದ್ರೆ ನಾನು ಮೌನವಾಗಿರೋ ಸ್ಥಿತಿಗೆ ತಂದಿದ್ದಾರೆ ನನ್ನನ್ನ. ಇಂಥ ಸ್ಥಿತಿಯಲ್ಲಿರೋ ನಾವು ಜಾನಕಿ ರಾಜಾರಾಮ್ ಅಂತ ಹೆಸರು ಇಟ್ಕೋತಿದ್ದ ಹಾಗೇನೆ ಆ ರಾಮ ಸೀತೆ ಆಗೋದಿಲ್ಲಮ್ಮ. ಅದಕ್ಕೆ ಸೀತಾರಾಮನ್ನ ಮುಟ್ಟೋ ಅರ್ಹತೆ ಇಲ್ಲ ಅಂತಾನೆ ಮಾಡಲ್ಲ ಅಂತ ಹೇಳ್ದೆ. ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಿರೋ ಸಂಪ್ರದಾಯನ ನಿಮಗೆ ಹೇಳ್ದೇನೆ ಬಿಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸಮ್ಮ. ಜಾನಕಿ, ನೀನ್ ಈ ಮನೆಗೆ ಸೊಸೆಯಾಗಿ ಬಂದಾಗ ಈ ಮನೆ ಜವಾಬ್ದಾರಿನ ಮುಂದೆ ನಿಂತ್ಕೊಂಡು ನಡೆಸ್ತೀಯ ಅಂದ್ಕೊಂಡೆ. ಆದ್ರೆ ನಿನ್ನವ್ರಿಗೋಸ್ಕರ ಈ ಮನೆ ಸಂಬಂಧನ ಮುರಿದು ಹಾಕ್ತಿದ್ಯಾ. ಅತ್ತೆ, ನನಗೆ ಅಮ್ಮ ಇಲ್ಲ. ನಾನು ನಿಮ್ಮನ್ನೇ ಅಮ್ಮ ಅಂದ್ಕೊಂಡಿದ್ದೀನಿ. ನನಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ನಾನು ನಿಮ್ಮ ಹತ್ರನೇ ಹಂಚ್ಕೊಂಡಿದ್ದೀನಿ ಅತ್ತೆ. ನನಗೆ ಕಷ್ಟ ಬಂದ್ರು, ಸುಖ ಪಟ್ರು, ನೋವಾದ್ರೂ ಕೂಡ ನಾನು ನಿಮ್ಮ ಜೊತೆನೆ ಹಂಚ್ಕೊಂಡಿದ್ದೀನಿ ಅತ್ತೆ. ಅತ್ತೆ, ಅಮ್ಮನೇ ಮಗುನ ದೂರ ಇಟ್ಬಿಟ್ರೆ ಆ ಮಗು ತನ್ನ ಕಷ್ಟನೆಲ್ಲ ಯಾರ ಹತ್ರ ಹೇಳ್ಕೊಡುತ್ತೆ ಅತ್ತೆ?
ನನಗೆ ನೀವೇ ಎಲ್ಲ ಅತ್ತೆ. ಯಾಕ್ರಿ ಹೀಗ್ ಮಾಡಿದ್ರಿ? ನಾನ್ ನಿಮ್ ಹತ್ರ ಈ ರೀತಿ ಮಾತಾಡ್ತಿರೋದಕ್ಕೆ ನನ್ನ ಕ್ಷಮಿಸ್ಬಿಡಿ. ನನ್ ಗಂಡನ್ ಮುಂದೆ ಯಾವತ್ತೂ ನನ್ ತಲೆ ಎತ್ತಿ ಧೈರ್ಯವಾಗಿ ಮಾತಾಡೋಂತ ಪರಿಸ್ಥಿತಿ ಬರಬಾರ್ದು, ಬರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ರೀ. ಈಗೆಂಥ ಪರಿಸ್ಥಿತಿ ಬಂತು ನೋಡಿ. ಈಗ ನಾನು ಮಾತಾಡ್ಲೇಬೇಕಾಗಿದೆ. ನಾನು ಮಾತಾಡ್ಲಿಲ್ಲ ಅಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಗ್ಬಿಡತ್ತೆ. ಈಗಷ್ಟೇ ನೀವೇನ್ ಹೇಳಿದ್ರಿ? ಪ್ರೇಮ, ಜವಾಬ್ದಾರಿ, ಐಕ್ಯತೆ. ಸರಿಯಾಗಿ ಹೇಳಿದಿರಿ. ಗಂಡ ಹೆಂಡತಿ ಒಟ್ಟಾಗಿ ಬಾಳ್ಬೇಕು ಅಂದ್ರೆ ಈ ಮೂರನ್ನು ತುಂಬಾನೇ ಅವಶ್ಯಕತೆ. ಪ್ರೇಮ, ನಾನ್ ಪ್ರೇಮನ ಯಾವತ್ತೂ ನಿಮ್ಮೇಲೆ ತೋರಿಸ್ಲೇ ಇಲ್ಲ ರೀ. ನಾನು ನಿಮ್ಮಿಷ್ಟಗಳನ್ನೆಲ್ಲ ನನ್ನಿಷ್ಟ ಅಂತ ಭಾವಿಸ್ದೆ. ನಾನು ಯಾಕೆ ಹಾಗೆ ಭಾವಿಸ್ದೆ ಗೊತ್ತಾ? ಪ್ರತಿಯೊಂದು ವಿಷಯದಲ್ಲೂ ನೀವಿರ್ಬೇಕು ಅಂತಾನೆ ನಾನು ಬಯಸ್ತೀರಿ. ಅಷ್ಟೇ ಅಲ್ಲ ರೀ, ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನೀವು ಕಾಣಬೇಕು. ಅಲ್ಲರಿ, ಇದಕ್ಕೂ ಮೀರಿ ನನ್ನ ಹೃದಯದಲ್ಲಿರೋ ಪ್ರೀತಿನ ನಾನು ಹೇಗೆ ತೋರಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ರೀ. ಇನ್ನು ಎರಡನೇದು ಜವಾಬ್ದಾರಿ. ನಾನು ಈ ಕುಟುಂಬಕ್ಕೆ ಕಾಲಿಟ್ಟ ದಿವಸದಿಂದ ನಿಮ್ಮನ್ನ ನನ್ನ ದೇವರಾಗಿ ಭಾವಿಸ್ತೇರಿ, ನಿಮ್ಮನ್ನ ಪೂಜಿಸ್ದೆ. ನಿಮ್ಮ ಎಲ್ಲ ಜವಾಬ್ದಾರಿನೂ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ನಡ್ಕೊಂಡೆ. ನೀವು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ಆಸೆ ಪಟ್ರು ಅದೇ ರೀತಿ ಮಕ್ಕಳನ್ನ ನಾನು ಬೆಳೆಸ್ದೆ. ಬೇರೆಯವರು ಬೆಟ್ಟು ಮಾಡಿ ತೋರ್ಸೋ ಹಾಗೆ ನನ್ನ ಮಕ್ಕಳನ್ನ ಬೆಳೆಸ್ಲಿಲ್ಲ ರೀ. ನನ್ನ ಮಗಳ ಆಸೆಗಳಿಗೆಲ್ಲ ನಾನೊಬ್ಳು ತಾಯಿಯಾಗಿ ನೀರಿರ್ತಿರಬಹುದು ನಿಜ. ಆದ್ರೆ ನೀವು ನಿಮ್ಮ ಮಗಳ ಮೇಲೆ ಇಟ್ಟಿರೋ ಆಸೆಗಳಿಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದೂ ಇಲ್ಲ. ಅಷ್ಟೇ ಬಿಟ್ರೆ ನಾನು ಯಾವತ್ತಾದ್ರೂ ಯಾರಿಗಾದ್ರೂ ಮೋಸ ಮಾಡಿ ನಡ್ಕೊಂಡಿದ್ದೀನ? ನಿಮ್ಮ ಹತ್ರ ಯಾರಾದ್ರೂ ಸರಿ ನಾನು ತಪ್ಪು ಮಾಡಿದ್ದೀರಿ ಅಂತ ಒಂದು ದಿನನಾದ್ರೂ ಹೇಳಿದ್ದಾರೆ? ಹೇಳಿ. ಈ ಮನೇಲಿ ಎಲ್ರ ಜೊತೆ ಎಲ್ರು ನೆರಳಾಗಿ ನಾನು ನಡ್ಕೊಂಡಿಲ್ವಾ ಹೇಳಿ ಅಂದ್ರೆ? ಒಂದೇ ಒಂದು ಕ್ಷಣ ನಾನು ನಿಮ್ಮ ಹೆಂಡತಿ ಅನ್ನೋ ವಿಷಯ ಪಕ್ಕಕ್ಕಿಟ್ಟು ನೀವು ಹೆಂಡತಿ ಸ್ಥಾನಕ್ಕೆ ಹಾಕಿದ ಗೆರೆ ದಾಟಿ ಜಾನಕಿಯಾಗಿ ಒಂದೇ ಒಂದು ತಪ್ಪು ಮಾಡ್ತೇನೆ. ಅದೇನ್ ಗೊತ್ತಾ, ನಾನು ಅಮೇರಿಕಕ್ಕೆ ಹೋಗಿ ನನ್ನ ತಂಗಿನ ನೋಡ್ಕೊಂಡು ಬರೋದನ್ನ ಬಿಟ್ಟು ಅವಳ ಮಗಳನ್ನ ಜೊತೆಲೆ ಕರ್ಕೊಂಡ್ಬಂದ್ಬಿಟ್ಟೆ. ಅದು ಒಂದೇ ನೋಡಿ, ಅದು ಒಂದೇ. ನಾನು ನಿಮ್ಮ ಮಾತು ಕೇಳದೆ ಮಾಡಿದ ತಪ್ಪು. ನೀವು ಬೇಡ ಅಂದ್ರು ನೀವು ಹಾಕಿದ ಕೆರೆನ ದಾಟಿ ನಾನು ನಡೆದು ಬಿಟ್ಟೆ. ಯಾಕೆ ಗೊತ್ತಾ, ನನ್ನ ತಂಗಿ ಸಂಧ್ಯಾ ಹೋದ್ಮೇಲೆ ಆದ್ಯ ಒಂಟಿ ಆಗ್ಬಿಡ್ತಾಳೆ. ಅಲ್ಲಿ ತುಂಬಾ ಕಷ್ಟಪಡ್ತಾಳೇನೋ, ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಅವಳನ್ನ ಕಾಪಾಡೋಕ್ಕೋಸ್ಕರ ಹೇಗ್ ನಡ್ಕೊಂಡೇವಿ, ಇನ್ನೇನೂ ಇಲ್ಲ. ನಾನು ಕೆಟ್ಟವಳಲ್ಲ ರೀ. ನಾನು ಈ ಮನೆಯವ್ರನ್ನ ಎದುರು ಹಾಕೊಂಡು ಯಾವತ್ತೂ ನಡೆಯೋಲ್ಲ, ಹಾಗೆ ನಡ್ಕೊಳ್ಳೋದು ಇಲ್ಲ, ಅದ್ ನನಗೆ ಬರೋದು ಇಲ್ಲ. ಇನ್ನು ನೀವು ಹೇಳಿದ ಮೂರನೇದು ಐಕ್ಯತೆ. ಐಕ್ಯತೆ ಅಂದ್ರೆ ಗಂಡ ಹೆಂಡತಿ ಅವರಿಬ್ರು ಭಾವನೆಗಳಿಗೂ ಇಬ್ರು ಗೌರವ ಕೊಟ್ಟು ನಡ್ಕೊಳ್ಳೋದು.
ಹಾಗಿದ್ದಾಗ ನನ್ನ ಜೊತೆಲಿ ಒಂದು ಮಾತನ್ನೂ ಚರ್ಚೆ ಮಾಡ್ದೆ ಸೀತಾರಾಮ ಕಲ್ಯಾಣನ ಮಾಡಲ್ಲ ಅಂತ ಹೇಗ್ರಿ ಹೇಳಿದ್ರಿ? ಹಾಗ ನೀವು ಹೇಳಿದ ತಪ್ಪಲ್ವಾ? ನಾನು ಹೀಗೆ ಮಾತಾಡ್ತಿರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಸೀತಾರಾಮ ಕಲ್ಯಾಣನ ಮಾಡೋದಿಲ್ಲ ಅಂತ ಎಲ್ರ ಮುಂದೆನೂ ಹೇಳಿದ್ರಿ. ಹಾಗ ನೀವು ಹೇಳಿದ ಒಂದೇ ಒಂದು ಮಾತು ನಮ್ಮಿಬ್ರ ಮಧ್ಯೆ ಇರೋ ದೂರನ ಊರವ್ರಿಗೆಲ್ಲ ಗೊತ್ತಾಗೋ ಹಾಗೆ ಮಾಡ್ಬಿಡುತ್ತೇರಿ. ನನ್ನ ಗಂಡನ ಯಾರೇ ಆಗ್ಲಿ ತಪ್ಪಾಗಿ ನೋಡಿದ್ರೆ ನನಗೆ ಚಿಕ್ಕ ಹೃದಯ ತಡ್ಕೊಳ್ಳಲ್ಲ ರೀ.